ಹಾಯ್ ಸ್ನೇಹಿತರೆ, ಇವಾಗ ಅಂದರೆ ಪಬ್ಜಿ ಫ್ರೀ ಫೈರ್ ಅಂತ ಶೂಟಿಂಗ್ ಗೇಮ್ನ ನಾವೆಲ್ಲ ಆಡ್ತಾ ಇದ್ದೀವಿ. ಆದರೆ ಒಂದು ಕಾಲದಲ್ಲಿ ಈ ಪಬ್ಜಿ ಫ್ರೀ ಫೈರ್ ಗೇಮ್ ಸಹ ಈ ಗೇಮ್ ಮುಂದೆ ಏನೇನೂ ಅಲ್ಲ ಅಂತ ಥ್ರಿಲ್ ಕೊಡ್ತಾ ಇತ್ತು ಈ ಒಂದು ಗೇಮ್. ನಾನು ಯಾವ ಗೇಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ. ಈ ಒಂದು ಗೇಮನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರವರೆಗೂ ಎಲ್ಲರೂ ಆಡಿದ್ದೀರ. ಇಷ್ಟಕ್ಕೂ ಯಾವುದು ಆ ಗೇಮ್ ಅಂತೀರಾ? ಹೇಳ್ತೀನಿ ಬನ್ನಿ. ಭಾರತ ದೇಶದ ಪ್ರತಿಯೊಬ್ಬರ ಮೊಬೈಲಲ್ಲೂ ಈ ಒಂದು ಗೇಮ್ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಸಲ ಆದರೂ ನೀವು ಈ ಗೇಮ್ನ ಆಡಿರ್ತೀರ. ಆ ಗೇಮ್ ಯಾವುದು ಗೊತ್ತಾ? ಅದೇ ಟೆಂಪಲ್ ರನ್. ಇಂದಿನ ಜನರೇಷನ್ಗೆ ಈ ಗೇಮ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ. ಆದರೆ ಆ ಕಾಲದ ಜನರಿಗೆ ಟೆಂಪಲ್ ರನ್ ಗೇಮ್ ಒಂದು ಎಮೋಷನ್ ಇದ್ದಂತೆ. ದಿನ ಟೆಂಪಲ್ ರನ್ ಗೇಮ್ ಆಡಿಲ್ಲ ಅಂದರೆ ಆ ದಿನ ಕಳೆಯೋದಿಲ್ಲ ಅನ್ನೋ ಅಷ್ಟು ಜನರು ಈ ಗೇಮ್ಗೆ ಅಡಿಕ್ಟ್ ಆಗಿದ್ರು. ಆದರೆ ಇಷ್ಟು ಹೈಪ್ ಹೊಂದಿದ್ದ ಈ ಗೇಮ್ ಯಾಕೆ ಇತ್ತೀಚಿನ ವರ್ಷಗಳಲ್ಲಿ ಫ್ಲಾಪ್ ಆಯಿತು? ವಿಶ್ವದಲ್ಲೇ ನಂಬರ್ 1 ಸ್ಥಾನದಲ್ಲಿದ್ದ ಈ ಟೆಂಪಲ್ ರನ್ ಗೇಮ್ ಒಂದೇ ಒಂದು ಸಣ್ಣ ಕಾರಣದಿಂದ ಫ್ಲಾಪ್ ಆಗಿದ್ದಾದರೂ ಯಾಕೆ? ಟೆಂಪಲ್ ರನ್ ಗೇಮ್ನ ಪತನಕ್ಕೆ ನಿಜವಾದ ಕಾರಣ ಏನು? ಯಾರು ಈ ಟೆಂಪಲ್ ರನ್ ಗೇಮ್ ಅನ್ನು ಡಿಸೈನ್ ಮಾಡಿ ಡೆವಲಪ್ ಮಾಡಿದ್ದು? ಈ ಎಲ್ಲ ವಿಷಯಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ. ಇನ್ನು ವಿಡಿಯೋ ಶುರು ಮಾಡೋಣ ಬನ್ನಿ. ಕೀತ್ ಶೆಪರ್ಡ್ ಮತ್ತು ನಟಾಲಿಯಾ ಲಕಿನೋವೆಟ್ಸ್ ಎಂಬ ದಂಪತಿಗಳು ಈ ಟೆಂಪಲ್ ರನ್ ಗೇಮನ್ನು ಡಿಸೈನ್ ಮಾಡಿದ್ದಾರೆ. ಗೇಮ್ ಡಿಸೈನ್ ಮಾಡೋದಕ್ಕಿಂತ ಮೊದಲು ಈ ದಂಪತಿಗಳಿಬ್ಬರು ವಿಂಗಾ ಟೆಕ್ನಾಲಜೀಸ್ ಎಂಬ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಕೀತ್ಗೆ ಚಿಕ್ಕಂದಿನಿಂದಲೇ ತನ್ನದೇ ಆದ ಒಂದು ಗೇಮ್ ಕಂಪನಿಯನ್ನು ಸ್ಥಾಪಿಸಿ ಯಾವುದಾದ್ರೂ ಒಂದು ಗೇಮನ್ನು ಡೆವಲಪ್ ಮಾಡಬೇಕು ಎಂಬ ಆಸೆ ಇತ್ತು. ಆದರೆ ಸಮಯ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಆದರೆ ಯಾವಾಗ ಆಪಲ್ ಕಂಪನಿಯು ತಮ್ಮ ಐಫೋನನ್ನು ಲಾಂಚ್ ಮಾಡ್ತೋ ಆಗ ಕೀತ್ಗೆ ತಾನೂ ಸಹ ಏನಾದರೂ ಮಾಡಬೇಕು ಎಂದುಕೊಂಡನು. ನಂತರ 2008ರಲ್ಲಿ ಇಬ್ಬರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಯಾವುದಾದ್ರೂ ಒಂದು ಚಿಕ್ಕ ಗೇಮನ್ನು ಡಿಸೈನ್ ಮಾಡಬೇಕು ಎಂದು ನಿರ್ಧರಿಸುತ್ತಾರೆ. 2008ರಲ್ಲಿ ತಮ್ಮ ಮೊದಲ ಗೇಮ್ ಪ್ರಾಜೆಕ್ಟನ್ನು ಪ್ರಾರಂಭಿಸುತ್ತಾರೆ. ಹಿಮಾಂಜಿ ಎಂಬ ಗೇಮಿಂಗ್ ಸ್ಟುಡಿಯೋವನ್ನು ಸ್ಥಾಪಿಸಿ ವರ್ಡ್ ಪಜಲ್ ಗೇಮನ್ನು ಡಿಸೈನ್ ಮಾಡಿ ಆ್ಯಪ್ ಸ್ಟೋರ್ಗೆ ಬಿಡುತ್ತಾರೆ. ಜನರೆಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಗೇಮನ್ನು ಆಡಲು ಪ್ರಾರಂಭಿಸುತ್ತಾರೆ. ಹೀಗೆ ತಮ್ಮ ಮೊದಲ ಗೇಮ್ನಿಂದಲೇ ಅವರು $5,000 ಒಂದೇ ತಿಂಗಳಲ್ಲಿ ಗಳಿಸುತ್ತಾರೆ. ಈ ಗೇಮ್ನಿಂದ ಬಂದ ಸಕ್ಸಸ್ ಅವರಿಗೆ ತುಂಬ ಕಾನ್ಫಿಡೆನ್ಸನ್ನು ನೀಡುತ್ತದೆ. ನಂತರ ಸಾಕಷ್ಟು ಗೇಮ್ಗಳನ್ನು ಡಿಸೈನ್ ಮಾಡಿ ಆ್ಯಪ್ ಸ್ಟೋರ್ಗೆ ಬಿಡುತ್ತಾರೆ. ಆದರೆ ಯಾವ ಗೇಮೂ ಸಹ ಅಷ್ಟೊಂದು ಸಕ್ಸಸ್ಸನ್ನು ನೀಡುವುದಿಲ್ಲ. ಹೀಗೆ 2009ರಲ್ಲಿ ಹಾರ್ಬರ್ ಮಾಸ್ಟರ್ ಎಂಬ ಒಂದು ತುಂಬ ಇಂಟ್ರೆಸ್ಟಿಂಗ್ ಗೇಮನ್ನು ಡಿಸೈನ್ ಮಾಡಿ ಈ ಗೇಮನ್ನು ಲಾಂಚ್ ಮಾಡುತ್ತಾರೆ. ಈ ಗೇಮ್ ಅವರ ಬದುಕನ್ನೇ ಬದಲಿಸುತ್ತದೆ. ಗೇಮ್ ಬಿಟ್ಟ ತಕ್ಷಣ ಗೇಮ್ ಬೂಸ್ಟ್ ಆಯಿತು. ಎಲ್ಲರೂ ಡೌನ್ಲೋಡ್ ಮಾಡಿ ಗೇಮನ್ನು ಆಡಲು ಆರಂಭಿಸುತ್ತಾರೆ. ಇದರಿಂದ ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾರ್ಥಕವಾಯಿತು ಎಂದುಕೊಂಡರು. ಒಂದೇ ವರ್ಷದಲ್ಲಿ $1,00,000 ಈ ಗೇಮ್ ಹಿಮಾಂಜಿ ಕಂಪನಿಗೆ ಸಂಪಾದಿಸಿಕೊಡುತ್ತದೆ. ಇದರಿಂದ ಕೀತ್ ಮತ್ತು ಲಕಿನೋವೆಟ್ಸ್ ತುಂಬ ಖುಷಿ ಪಡುತ್ತಾರೆ. ಕಂಪನಿಯನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಚಿಕ್ಕ ಚಿಕ್ಕ ಗೇಮನ್ನು ಬಿಟ್ಟು ದೊಡ್ಡದಾಗಿ ಏನನ್ನಾದರೂ ಮಾಡಬೇಕು, ಮುಂದಿನ ಗೇಮ್ ತುಂಬ ಎಕ್ಸೈಟಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರಬೇಕು ಎಂದು ಇಬ್ಬರೂ ನಿರ್ಧರಿಸುತ್ತಾರೆ. ಹಿಂದೆ ಮಾಡಿದ ಎಲ್ಲ ಗೇಮ್ಗಳನ್ನು ತಲೆಯಲ್ಲಿಟ್ಟುಕೊಂಡು ಈ ಸಲ ಆ ತಪ್ಪುಗಳು ಆಗದಂತೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಗೇಮನ್ನು ಡಿಸೈನ್ ಮಾಡಲು ನಿರ್ಧರಿಸುತ್ತಾರೆ. ಆಗ ಅದೇ ಸಮಯದಲ್ಲಿ ಕೀತ್ಗೆ ಒಂದು ಐಡಿಯಾ ಬರುತ್ತದೆ. ಹಾಗೆ ಬಂದ ಐಡಿಯಾ ಮುಂದೆ ಒಂದು ದೊಡ್ಡ ಮೊಬೈಲ್ ಗೇಮ್ ಆಗುತ್ತೆ ಅಂತ ಸ್ವತಃ ಅವನಿಗೆ ಗೊತ್ತಿರಲಿಲ್ಲ. ತನ್ನ ಐಡಿಯಾವನ್ನು ತನ್ನ ಹೆಂಡತಿಯ ಬಳಿ ಹೇಳುತ್ತಾನೆ. ನಂತರ ಈ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಲು ಕಿರಿಲ್ ಚಾಂಗೋ ಎಂಬ ಪ್ರತಿಭಾವಂತ ಆರ್ಟಿಸ್ಟನ್ನು ಕಂಪನಿಗೆ ಸೇರಿಸಿಕೊಳ್ಳುತ್ತಾರೆ. ಹೀಗೆ ಮೂವರು ಸೇರಿ ಈ ಒಂದು ಗೇಮನ್ನು ಡಿಸೈನ್ ಮಾಡುತ್ತಾರೆ. ಇಷ್ಟಕ್ಕೂ ಯಾವುದು ಆ ಗೇಮ್ ಅಂತೀರಾ? ಅದೇ ಟೆಂಪಲ್ ರನ್. ಗೇಮ್ನ ಐಡಿಯಾ ಇಟ್ಟುಕೊಂಡು ಗೇಮನ್ನು ಡಿಸೈನ್ ಮಾಡಲು ಶುರು ಮಾಡುತ್ತಾರೆ ಮತ್ತು ಗೇಮನ್ನು ಡಿಸೈನ್ ಮಾಡಲು ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಸಹ ಇನ್ವೆಸ್ಟ್ ಮಾಡುತ್ತಾರೆ. ಹಿಂದೆ ನಡೆದ ಕೆಲವೊಂದು ಗೇಮ್ಸ್ ಫೇಲ್ಯೂರ್ ಕಾರಣವನ್ನು ಇಟ್ಟುಕೊಂಡು ಈ ಗೇಮನ್ನು ಯಾವುದೇ ಇನ್ಸ್ಟ್ರಕ್ಷನ್ ಇಲ್ಲದೆ ಯಾವ ವಯಸ್ಸಿನವರಾದರೂ ಸಹ ಸುಲಭವಾಗಿ ಆಡಬಹುದಾದ ಗೇಮ್ ಆಗಿರಬೇಕು ಎಂದು ತಂಡ ನಿರ್ಧರಿಸುತ್ತಾರೆ. ನಂತರ ತಂಡವು ಮೊದಲಿಗೆ ಗೇಮ್ಗಾಗಿ ಒಂದು ಬೇಸಿಕ್ ಸ್ಕ್ರೀನನ್ನು ಕ್ರಿಯೇಟ್ ಮಾಡುತ್ತಾರೆ. ನಂತರ ಈ ಗೇಮ್ನಲ್ಲಿ
ಒಂದು ರನ್ನಿಂಗ್ ಕ್ಯಾರೆಕ್ಟರ್ಗಳನ್ನು ಸೃಷ್ಟಿಸುತ್ತಾರೆ. ಆದರೆ ಗೇಮ್ನ ಹೀರೋ ಕ್ಯಾರೆಕ್ಟರ್ ಯಾಕೆ ಓಡ್ತಾನೆ ಅನ್ನೋ ಪ್ರಶ್ನೆ ಟೀಮ್ನಲ್ಲಿ ಬರುತ್ತೆ. ಅದಕ್ಕೆ ಆಗ ಚೀಫ್ನ ತಲೆಯಲ್ಲಿ ಒಂದು ಸಿಂಪಲ್ ಐಡಿಯಾ ಬರುತ್ತದೆ. ಅದೇನೆಂದರೆ, ಒಬ್ಬ ಎಕ್ಸ್ಪ್ಲೋರರ್ ಟೆಂಪಲ್ನಿಂದ ಬೆಲೆಬಾಳುವ ವಸ್ತುಗಳನ್ನು ಕದ್ದುಕೊಂಡು ಓಡೋಗುತ್ತಾನೆ. ಆಗ ಅವನನ್ನು ಹಿಡಿಯಲು ಕೆಲ ಕ್ಯಾರೆಕ್ಟರ್ಗಳು ಬರುತ್ತವೆ. ಆದ್ದರಿಂದ ಹೀರೋ ಕ್ಯಾರೆಕ್ಟರ್ ಮಿಸ್ಟೀರಿಯಸ್ ಜಗತ್ತಿನಲ್ಲಿ ಸಿಲುಕುತ್ತಾನೆ. ಹಾಗಾಗಿ ಅವನು ಓಡಲೇಬೇಕಾದ ಪರಿಸ್ಥಿತಿಗೆ ಬರುತ್ತಾನೆ ಎಂದು ಟೀಮ್ಗೆ ಹೇಳುತ್ತಾನೆ. ಇನ್ನು ಮೇನ್ ಕ್ಯಾರೆಕ್ಟರನ್ನು ಹಿಡಿಯಲು ಯಾವ ಕ್ಯಾರೆಕ್ಟರನ್ನು ಡಿಸೈನ್ ಮಾಡೋದು ಅಂತ ಟೀಮ್ ಮೆಂಬರ್ಸ್ ಎಲ್ಲ ಆಲೋಚಿಸುತ್ತಾರೆ. ಆಗ ಕೀತ್ಗೆ ಒಂದು ಐಡಿಯಾ ಬರುತ್ತದೆ. ಮೊದಲು ಅವನ ಹಿಂದೆ ದೊಡ್ಡ ಕಲ್ಲು ಹಿಂಬಾಲಿಸುತ್ತಿರುವುದನ್ನು ಡಿಸೈನ್ ಮಾಡುತ್ತಾರೆ. ನಂತರ ಕೊನೆಗೆ ಗೇಮ್ ಇನ್ನೂ ಎಕ್ಸೈಟಿಂಗ್ ಆಗಿರಲಿ ಎಂದು ಒಂದು ಭಯಂಕರ ಮಂಕಿ ಕ್ಯಾರೆಕ್ಟರನ್ನು ಡಿಸೈನ್ ಮಾಡುತ್ತಾರೆ. ಈ ಮಂಕಿಯು ಅವನನ್ನು ಓಡಿಸಿಕೊಂಡು ಹೋಗುವ ರೀತಿಯಲ್ಲಿ ಈ ಗೇಮನ್ನು ಡಿಸೈನ್ ಮಾಡುತ್ತಾರೆ. ಎಲ್ಲ ರೀತಿಯಲ್ಲಿ ಗೇಮನ್ನು ಡಿಸೈನ್ ಮಾಡಿ ಮತ್ತು ಡೆವಲಪ್ ಮಾಡಿದ ನಂತರ ಕೊನೆಗೆ ಟೆಂಪಲ್ ರನ್ ಗೇಮನ್ನು ಅಮೆರಿಕ ಡಾಲರ್ಸ್ನಲ್ಲಿ 99 ಸೆಂಟ್ಸ್ಗೆ ಅಂದರೆ 99 ಪೈಸೆಗೆ ಆಗಸ್ಟ್ 4, 2011ರಂದು ಬಿಡುಗಡೆ ಮಾಡುತ್ತಾರೆ. ಸ್ವಲ್ಪ ದಿನಗಳ ಕಾಲ ಗೇಮ್ ಚೆನ್ನಾಗಿಯೇ ಪರ್ಫಾರ್ಮ್ ಮಾಡುತ್ತದೆ. ಆದರೆ ದುಡ್ಡು ಕಟ್ಟಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾದುದರಿಂದ ಕೆಲ ತಿಂಗಳುಗಳಲ್ಲೇ ಟೆಂಪಲ್ ರನ್ ಗೇಮ್ನ ಹೈಪ್ ಡೌನ್ ಆಗುತ್ತದೆ. ಇದರಿಂದಾಗಿ ತಂಡವು ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಂಡು ಅದೇ ವರ್ಷದ ಡಿಸೆಂಬರ್ನಲ್ಲಿ ಟೆಂಪಲ್ ರನ್ ಗೇಮನ್ನು ಫ್ರೀಯಾಗಿ ಮಾಡುತ್ತಾರೆ. ನಂತರ ನಡೆದಿದ್ದು ಒಂದು ಹಿಸ್ಟ್ರಿ. ಯಾವಾಗ ಗೇಮನ್ನು ಫ್ರೀ ಮಾಡ್ತಾರೋ ಜನರೆಲ್ಲರೂ ಗೇಮನ್ನು ಡೌನ್ಲೋಡ್ ಮಾಡಲು ಮುಂದಾಗುತ್ತಾರೆ. ಡೌನ್ಲೋಡ್ಗಳು ಲಕ್ಷ ಸಂಖ್ಯೆಯಲ್ಲಿ ಏರಿದವು. ಇನ್ನು ಗೇಮನ್ನು ಫ್ರೀಯಾಗಿ ಬಿಟ್ಟ ನಂತರ ಗೇಮ್ನಲ್ಲಿ ಬರುವ ಆ್ಯಡ್ಸ್ ಮೂಲಕ ಇಮಾಂಜಿ ಕಂಪನಿಗೆ ದೊಡ್ಡ ಲಾಭ ಬರುತ್ತದೆ. 2011ರವರೆಗೂ ಬರೀ ಐಫೋನ್ ಯೂಸರ್ಗೆ ಮಾತ್ರ ಅವೈಲೇಬಲ್ ಇದ್ದ ಈ ಗೇಮನ್ನು ಆಂಡ್ರಾಯ್ಡ್ ಯೂಸರ್ಗೂ ಸಹ ತರಬೇಕು ಎಂದು ಕೀತ್ ಮತ್ತು ಲುಕಿನೋವೇಟ್ಸ್ ನಿರ್ಧರಿಸುತ್ತಾರೆ. ಮಾರ್ಚ್ 17, 2012ರಂದು ಟೆಂಪಲ್ ರನ್ ಆಂಡ್ರಾಯ್ಡ್ ವರ್ಷನನ್ನು ಬಿಡುಗಡೆ ಮಾಡುತ್ತಾರೆ. ಯಾವಾಗ ಗೇಮನ್ನು ಆಂಡ್ರಾಯ್ಡ್ ವರ್ಷನ್ನಲ್ಲಿ ಬಿಡುತ್ತಾರೋ ಟೆಂಪಲ್ ರನ್ ಗೇಮ್ ಪೀಕ್ಸ್ಗೆ ಹೋಗುತ್ತದೆ. ಗೇಮನ್ನು ಬಿಟ್ಟ ಮೊದಲ 3 ದಿನಗಳಲ್ಲಿ 10 ಲಕ್ಷ ಡೌನ್ಲೋಡ್ಗಳು ಆಗುತ್ತವೆ. ಗೇಮ್ ಆಡಿದ ವಿಡಿಯೋಗಳು ಯೂಟ್ಯೂಬ್ ಹಾಗೂ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತವೆ. ಹೀಗೆ ಟೆಂಪಲ್ ರನ್ ಗೇಮ್ ಪ್ರತಿಯೊಬ್ಬರ ಫೋನ್ನಲ್ಲೂ ಇನ್ಸ್ಟಾಲ್ ಮಾಡುತ್ತಾರೆ. ಈ ಕ್ರೇಜ್ನಿಂದ ಒಂದೇ ವರ್ಷದಲ್ಲೇ 100 ಮಿಲಿಯನ್ ಡೌನ್ಲೋಡ್ಗಳನ್ನು ಕ್ರಾಸ್ ಮಾಡುತ್ತದೆ. ಈ ಯಶಸ್ಸನ್ನು ನೋಡಿದ ಡಿಸ್ನಿ ಟೆಂಪಲ್ ರನ್ ರೇವ್, ಟೆಂಪಲ್ ರನ್ OZ ಹಾಗೂ ಟೆಂಪಲ್ ರನ್ 2 ಹೀಗೆ ಒಂದರಂತೆ ಒಂದು ಗೇಮ್ಗಳನ್ನು ಬಿಡುತ್ತಾರೆ. ಈ 3 ಗೇಮ್ ಸಹ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತವೆ. ಆದರೆ ಇಷ್ಟು ಸಕ್ಸಸ್ ಆಗಿದ್ದ ಈ ಟೆಂಪಲ್ ರನ್ ಗೇಮ್ ಯಾಕೆ ಫ್ಲಾಪ್ ಆಯಿತು ಹೇಳ್ತೀನಿ ಬನ್ನಿ. ಕೆಲ ವರ್ಷಗಳ ನಂತರ ಹೊಸದ್ದು ಏನೂ ಇಲ್ಲದ ಕಾರಣ ಜನರಿಗೆ ಈ ಗೇಮ್ ಬೋರ್ ಆಗಿ ಹೋಗುತ್ತದೆ. ಆಗ ಅದೇ ಸಮಯದಲ್ಲಿ ಬೇರೊಂದು ಕಂಪನಿಯು ಸಬ್ವೆ ಸರ್ಫರ್ಸ್ ಗೇಮ್ ಬಿಡುತ್ತದೆ. ಹೊಸ ಸ್ಟೈಲ್, ಮ್ಯೂಸಿಕ್, ಸಿಟಿ ಥೀಮ್ನೊಂದಿಗೆ ಬಂದ ಕಾರಣ ಟೆಂಪಲ್ ರನ್ ಗೇಮ್ ಆಡುತ್ತಿದ್ದವರೆಲ್ಲರೂ ಈ ಸಬ್ವೆ ಸರ್ಫರ್ ಗೇಮನ್ನು ಆಡತೊಡಗುತ್ತಾರೆ. ಇದು ಸಹ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನು ಕಾಣುತ್ತದೆ. ಇನ್ನು ಟೆಂಪಲ್ ರನ್ ಡೌನ್ಫಾಲ್ಗೆ ಇದೊಂದೇ ಕಾರಣ ಅಲ್ಲ. ನಂತರ ಕಾಲದಲ್ಲಿ ಬಂದ ಪಬ್ಜಿ, ಫ್ರೀ ಫೈರ್ ಹಾಗೂ ಸಾಕಷ್ಟು ಗೇಮ್ಗಳು ಬಂದು ಟೆಂಪಲ್ ರನ್ ಗೇಮ್ನ ಎಲ್ಲರೂ ಮರ್ತೇ ಹೋಗಿದ್ದಾರೆ. ಇನ್ನು ಶೀಘ್ರದಲ್ಲೇ ಟೆಂಪಲ್ ರನ್ 3 ಬರುತ್ತದೆ ಎಂದು ಇಮಾಂಜಿ ಕಂಪನಿ ಹೇಳಿದೆ. ಆದರೆ ಅದು ಸಹ ಇನ್ನೂ ಕನ್ಫರ್ಮ್ ಆಗಿಲ್ಲ.